ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವತಿಯಿಂದ ಡೆಂಗ್ಯೂ ಜ್ವರ ನಿಯಂತ್ರಣದ ಕುರಿತು ಜನಜಾಗೃತಿ ಜಾಥಾವು ಪುತ್ತೂರು ನಗರದಲ್ಲಿ ನಡೆಯಿತು. ಜಾಥಾಕ್ಕೆ ಚಾಲನೆ ನೀಡಿದ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ವ್ಯಾಪಕವಾಗಿ ಹರಡಿ ಜನತೆ ಬಲಿಯಾಗುತ್ತಿದ್ದರೂ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೇ ಇರುವುದರಿಂದ ಜನತೆ ಬಲಿಯಾಗುತ್ತಿದ್ದಾರೆ. ಹೀಗಾಗಿ ಯಾವುದೇ ಜೀವ ಹಾನಿಯಾಗದಂತೆ ಜ್ವರ ಹರಡುವ ಕುರಿತು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಜನರಲ್ಲಿ ಬಿಜೆಪಿಯಿಂದ ಜಾಗೃತಿ ಮೂಡಿಸಲಾಗುತ್ತಿದೆ. ಬಿಜೆಪಿಯಿಂದ ಕೋವಿಡ್ ಸಮಯದಲ್ಲಿ ಸಮರ್ಥವಾಗಿ ಎದುರಿಸುವ ರೀತಿಯಲ್ಲಿ ಮತ್ತೆ ಡೆಂಗ್ಯೂ ಜ್ವರವನ್ನು ಎದುರಿಸಲಾಗುವುದು. ಪ್ರತಿಯೊಬ್ಬರೂ ಆರೋಗ್ಯವಂತರಾಗಬೇಕು. ಇದಕ್ಕಾಗಿ ಎಲ್ಲ ವಾರ್ಡ್ಗಳಲ್ಲಿಯೂ ಕರಪತ್ರ ಹಂಚಿ ಜನರಲ್ಲಿ ಜಾಗೃತಿ ಮೂಡಿಸಿ 100ಕ್ಕೆ 100 ನಿಯಂತ್ರಣ ತರಲು ಪ್ರಯತ್ನಿಸಲಾಗುವುದು ಎಂದರು. ಡೆಂಗು ಒಂದು ರೀತಿಯಲ್ಲಿ ಕೋವಿಡ್ ತರ ವ್ಯಾಪಕವಾಗಿ ಇಡೀ ಜನರ ಜೀವವನ್ನು ಇವತ್ತು ತೆಗೆಯುವ ಜೊತೆಯಲ್ಲಿ ವ್ಯಾಪಕವಾಗಿ ಪ್ರತಿಯೊಬ್ಬ ನಾಗರಿಕ ಕೂಡ ಭಯದ ಒಂದು ವಾತಾವರಣದಲ್ಲಿ ಬದುಕುವಂತ ಒಂದು ಕೆಲಸ ಆಗಿದೆ. ಪುತ್ತೂರಿನ ಎಲ್ಲ ಆಸ್ಪತ್ರೆಗಳು ಇವತ್ತು ಡೆಂಗು ರೋಗದಿಂದ ಭರ್ತಿಯಾಗುವಂತ ಕೆಲಸ ಆಗಿದೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತು ಆ ಒಂದು ಸೊಳ್ಳೆ ಕಡಿತದಿಂದ ಇವತ್ತು ಆ ಮಾರಕವಾದಂತ ಡೆಂಗು ಜ್ವರದಿಂದ ಇವತ್ತು ಬಳಲುವಂತ ಕೆಲಸ ಆಗಿದೆ. ಒಂದನೇದಾಗಿ ಇವತ್ತು ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು. ಯಾವಾಗ ಈ ದೇಶದಲ್ಲಿ ಕೋವಿಡ್ ಬಂತ ಆಗ ಆ ಕೋವಿಡ್ ಅನ್ನು ಸಮರ್ಥವಾಗಿ ಎದುರಿಸುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ಆಗಿದೆ. ಕೋವಿಡ್ ಕೇರ್ ಸೆಂಟರ್ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡಿ ಅವತ್ತು ಕೋವಿಡ್ ಮುಕ್ತವಾದಂಥ ಒಂದು ಪುತ್ತೂರನ್ನು ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿತ್ತು. ಇವತ್ತು ಮತ್ತೊಮ್ಮೆ ಅದೇ ರೀತಿಯಲ್ಲಿ ಡೆಂಗು ಬಂದಾಗ ಇವತ್ತು ಸರ್ಕಾರ ನಿರ್ಲಕ್ಷ್ಯ ವಹಿಸುವಂತ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಬಹುಶಃ ಇದಕ್ಕೆ ಯಾವುದೇ ಗಮನ ಕೊಡದಂತಹ ಸಂದರ್ಭದಲ್ಲಿ ಇವತ್ತು ನಗರಸಭೆಯಲ್ಲಿ ಆಡಳಿತಾಧಿಕಾರಿಗಳು ಈ ಡೆಂಗ್ಯೂನ ಬಗ್ಗೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳದೆ ಒಂದು ರೀತಿಯಲ್ಲಿ ಇವತ್ತು ಜನ ಇಂಥ ಆ ಮಾರಕವಾದಂತಹ ಡೆಂಗು ಜ್ವರಕ್ಕೆ ಬಲಿಯಾಗುವಂತ ಕೆಲಸ ಆಗಿದೆ. ಪುತ್ತೂರು ಬಿಜೆಪಿ ಪಕ್ಷದ ಕಚೇರಿಯ ಬಳಿಯಿಂದ ಹೊರಟ ಜಾಥಾವು ಕೋರ್ಟ್ ರಸ್ತೆ, ಎಂಟಿ ರಸ್ತೆಯಾಗಿ ಸರ್ಕಾರಿ ಆಸ್ಪತ್ರೆಯ ಬಳಿ ಸಮಾಪನಗೊಂಡಿತ್ತು. ನಗರಸಭಾ ಸದಸ್ಯರಾದ ಜೀವಂದರ್ ಜೈನ್, ಸುಂದರ್ ಪೂಜಾರಿ ಬಡಾವು, ಪದ್ಮನಾಭ ಪಡೀಲ್, ವಿದ್ಯಾಗೌರಿ, ಗೌರಿ ಬನ್ನೂರು, ಮೋಹಿನಿ ವಿಶ್ವನಾಥ್, ದೀಕ್ಷಾ ಪೈ, ಲೀಲಾವತಿ, ಸಂತೋಷ್ ಬುಳ್ವಾರ್, ರಮೇಶ್ ರೈ, ಪೂರ್ಣಿಮಾ, ಇಂದಿರಾ ಪುರುಷೋತ್ತಮ್ ಮೊದಲಾದವರು ಪಾಲ್ಗೊಂಡಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.